ಒದ್ದಾಡುವವರು, ಕುರುಡುತನದಿಂದ ಒದ್ದಾಡುವವರು, ಅದನ್ನು ನಿವಾರಿಸುವುದಕ್ಕೆ ಮತ್ತೆ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ, ಐ ಕ್ಯಾಂಪ್ಗಳನ್ನು ಮಾಡಿ ಅವರಿಗೆಲ್ಲ ನೀವು ಒಳ್ಳೆಯದು ಮಾಡಿದರೆ ಇದು ತಪ್ಪಲ್ಲವೇ ಅಂತ. ಯಾಕೆಂದ್ರೆ ಜನ್ಮಾಂತರದಲ್ಲಿ ಅವರು ಪಾಪ ಮಾಡಿದ್ದಕ್ಕೆ ಕುರುಡರಾಗಿರ್ತಾರೆ, ನೀವು ಕಣ್ಣು ಕೊಟ್ರೆ ಹೇಗೆ ಅಂತ ಕೇಳಿದ್ದಾರೆ. ಇದನ್ನ ಆ ಕುರುಡರ ಬಗ್ಗೆ ನೀವು ಯಾರು ಪಾಪ ಕೇಳಿದ್ದಾರೆ ಅವರು ಒಳ್ಳೆಯವರಿದ್ದಾರೆ, ಆದ್ರೆ ಬೇರೆಯವರ ಪರವಾಗಿ ಅವರು ಕೇಳಿದ್ದಾರೆ. ಕುರುಡರ ಬಗ್ಗೆ ಮಾತ್ರ ಈ ಪ್ರಶ್ನೆ ಬಂತೇನು? ಹಾಗಾದ್ರೆ ನಿಮಗೆ ಹಸಿವು ಯಾಕಾಗಿದೆ ಅಂತಂದ್ರೆ ಜನ್ಮಾಂತರದಲ್ಲಿ ಪಾಪ ಮಾಡಿದ್ದಕ್ಕೆ ಇವತ್ತು ಹಸಿವಿನಿಂದ ಒದ್ದಾಡ್ತಾ ಇದ್ದೀರಿ. ನಿಮಗೆ ಯಾಕೆ ಅಡಿಗೆ ಮಾಡಿ ಊಟಕ್ಕೆ ಹಾಕಬೇಕು? ನಿಮಗೇನಾದರೂ ರೋಗ ಆಗಿದ್ರೆ ಜನ್ಮಾಂತರದಲ್ಲಿ ಮಾಡಿದ ಪಾಪಕ್ಕೆ ಆಗಿರ್ತದೆ. ದೇವರು ನನ್ನ ಪಾಪಕ್ಕೆ ರೋಗ ಕೊಟ್ಟಿದ್ದಾನೆ ಅಂತ ಮನೆಯಲ್ಲಿ ಕೂಡೋದು ಬಿಟ್ಟು ದವಾಖಾನೆಗೆ ಯಾಕೆ ಹೋಗ್ತೀರಿ? ಆವಾಗ ಈ ಪ್ರಶ್ನೆ ಬರುವುದಿಲ್ಲ. ಇನ್ನೊಬ್ಬರಿಗೆ ಉಪಕಾರ ಮಾಡೋ ಮುಂದೆ ಅಷ್ಟೇ ಇದು ಬರ್ತದ? ಹಾಗಲ್ಲ. ಹಾಗಾದ್ರೆ ಶಾಸ್ತ್ರ ಏನು ಅಂತ ಅವರ ಪ್ರಶ್ನೆ. ಶಾಸ್ತ್ರ ಏನು ಅಂದ್ರೆ ಮೊದಲನೇ ದಿವಸವೇ ನಾನು ಹೇಳಿದೆ, ಇದು ದೇವರ ಜವಾಬ್ದಾರಿ, ನಮ್ಮದಲ್ಲ. ದೇವತೆಗಳು, ದೇವರು ಅಧಿಕಾರಿಕರು, ಅವರ ಜವಾಬ್ದಾರಿ ಇದು. ಯಾರದು ಕೆಟ್ಟ ಕರ್ಮ ಇದೆ ಅದಕ್ಕೆ ತಕ್ಕಂತೆ ದುಃಖಗಳನ್ನು ಕೊಡುವುದಾಗಲಿ ಸುಖವನ್ನು ಕೊಡುವುದಾಗಲಿ ದೇವತೆಗಳು, ದೇವರು ನೋಡ್ಕೋತಾರೆ. ಅದು ಅವರ ಜವಾಬ್ದಾರಿ. ನಾವು ದೇವತೆಗಳಿಗೇನು ಬಹಳ ಸಹಕಾರ ಮಾಡೋದು ಬೇಕಾಗಿಲ್ಲ, ನಮ್ಮ ಹೆಲ್ಪ್ ಬೇಕಾಗಿಲ್ಲ. ನಮಗೇನು ಶಾಸ್ತ್ರ ವಿಧಾನ ಮಾಡಿದೆ ಅಷ್ಟೇ ಮಾಡೋದು ನಮ್ಮ ಕೆಲಸ. ಯೋಗ್ಯನಾದಂತಹ ಸಜ್ಜನ ಕಷ್ಟದಿಂದ ಒದ್ದಾಡ್ತಾ ಇದ್ದಾನೆ ಅಂತಾದರೆ ಅವನ ಕಷ್ಟಗಳನ್ನು ಪರಿಹಾರ ಮಾಡಿ ಅವನಿಗೆ ಉಪಕಾರ ಮಾಡುವುದು ನಿನ್ನ ಕರ್ತವ್ಯ. ಇಷ್ಟನ್ನು ಶಾಸ್ತ್ರ ನಮಗೆ ಹೇಳಿದೆ, ಅದನ್ನು ನಾವು ಮಾಡಬೇಕು. ಹಾಗಾದ್ರೆ ಅವನು ಪಾಪ ಮಾಡಿದ್ದನ್ನ, ಪಾಪಕ್ಕಾಗಿ ದೇವರು ಫಲ ಕೊಟ್ಟಿದ್ದ, ಅದನ್ನು ನಾವು ಮೀರಿ, ದೇವರು ಮಾಡಿದ ಶಾಸನವನ್ನು ಮೀರಿ ನಾವು ಮತ್ತೆ ಉದ್ಧಾರ ಮಾಡಿದಾಗಾಯ್ತಲ್ಲ. ಅವನು ಕುರುಡನಾಗಿದ್ದಾನೆ, ಇದರ ಅರ್ಥ ಜನ್ಮಾಂತರದ ಪಾಪಕ್ಕೆ ದೇವರಿಂದ ಶಿಕ್ಷೆಯನ್ನು ಪಡೆದು ಒದ್ದಾಡ್ತಾ ಇದ್ದಾನೆ. ಡಾಕ್ಟರ್ ಆಪರೇಷನ್ ಮಾಡಿ ಕಣ್ಣು ಕೊಟ್ಟು ಬಿಟ್ಟ ಅಂತಾದ್ರೆ ದೇವರ ಶಾಸನವನ್ನು ಒಬ್ಬ ವೈದ್ಯ ಮೀರಿದ ಹಾಗಾಯ್ತಲ್ಲ. ಇವನಿಗೆ ಅಷ್ಟು ಶಕ್ತಿಯೇ? ಹಾಗಾದ್ರೆ ದೇವರು ಪಾಪ ತನ್ನ ಪಾಪಕ್ಕೆ ಜೀವ ಮಾಡಿದ ಪಾಪಕ್ಕೆ ಫಲ ಕೊಟ್ಟಿದ್ದಕ್ಕೆ ಬೆಲೆನೇ ಇಲ್ಲ ಅಂತಾಯ್ತು. ಹಾಗರ್ಥವಲ್ಲ. ಯಾವ ವ್ಯಕ್ತಿಗೆ ಕಣ್ಣುಗಳನ್ನು ದೇವರು ಕೊಟ್ಟಿಲ್ಲ ಅಥವಾ ಬಂದ ಕಣ್ಣಿಗೆ ಪರೆ ಬಂದಿದೆ, ಏನೋ ಒಂದಾಗಿದೆ, ಅದು ಜನ್ಮಾಂತರದ ಪಾಪದಿಂದಲೇ ಆಗಿದೆ ಅಂತ ಒಪ್ಪಿದರೂ ಕೂಡ ಅದಕ್ಕೆ ಇವನು ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಕಣ್ಣು ಕೊಡ್ತಾನೆ ಅಂದ್ರೆ ಅದಕ್ಕೆ ತಕ್ಕಂತಹ ಪುಣ್ಯವನ್ನು ಅವನು ಮಾಡಿದ್ದಾನೆ ಅಂತ ಅರ್ಥ. ಕೇವಲ ಪಾಪವನ್ನು ಮಾಡಿಲ್ಲ, ಅವನು ಪಾಪವನ್ನೂ ಮಾಡಿದ್ದಾನೆ, ಪುಣ್ಯವನ್ನೂ ಮಾಡಿದ್ದಾನೆ. ತನಗೆ ತಿಳಿಯದೇ ಇದ್ದ ವಯಸ್ಸಿನೊಳಗೆ ಅನೇಕ ವಿಧವಾಗಿರತಕ್ಕಂತಹ ಕಣ್ಣಿಗೆ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಟ್ಟ, ತೋರಿಸಬಾರದಂತಹ ವಸ್ತುಗಳನ್ನು ತೋರಿಸಿದ, ಕಣ್ಣು ನೋವು ಉಂಟು ಮಾಡಿದ, ಕಣ್ಣಿಗೆ ಏನೋ ಚುಚ್ಚಿದ, ಹೀಗೆ ಬೇರೆ ಬೇರೆ ಪೀಡೆಗಳನ್ನು ಕೊಟ್ಟು ಜನರಿಗೆ ತೊಂದರೆ ಕೊಟ್ಟಿದ್ದಾನೆ ಎನ್ನುವುದಕ್ಕೆ ದೇವರು ಕಣ್ಣು ಕಳೆದ. ಆದರೆ ಅವನಿಗೆ ತಿಳುವಳಿಕೆ ಬಂದ ಮೇಲೆ, ದೊಡ್ಡವನಾದ ಮೇಲೆ, ಇನ್ನೊಬ್ಬರ ಕಣ್ಣಿಗೆ ಪೀಡೆಯಾದದ್ದನ್ನು ಪರಿಹಾರ ಮಾಡಿರ್ತಾನೆ, ಕಣ್ಣಿಗೆ ತಂಪಾದದ್ದನ್ನು ತೋರಿಸಿರ್ತಾನೆ, ಕಣ್ಣಿಗೆ ಹಿತ ಉಂಟು ಮಾಡಿರ್ತಾನೆ, ಉತ್ತಮವಾದ ದರ್ಶನೀಯವಾಗಿರತಕ್ಕಂತಹ ಭಗವಂತನ ಪ್ರತಿಮೆಗಳನ್ನ, ಗ್ರಂಥಗಳನ್ನ ತೋರಿಸಿರ್ತಾನೆ. ಇಂತಹ ಪುಣ್ಯದ ಕೆಲಸನೂ ಮಾಡಿದ್ದಾನೆ, ಪಾಪದ ಕೆಲಸನೂ ಮಾಡಿದ್ದಾನೆ. ಸಣ್ಣವನಿದ್ದಾಗ ಸಣ್ಣವನೋ ದೊಡ್ಡವನೋ ಕೆಲವು ಹೊತ್ತಿನಲ್ಲಿ ಕೆಟ್ಟ ಕೆಲಸ ಮಾಡಿದ, ಕೆಲವು ಸಂದರ್ಭದಲ್ಲಿ ಒಳ್ಳೆಯ ಕೆಲಸ ಮಾಡಿದ. ಹಾಗಾದ್ರೆ ಒಬ್ಬನ ಜೀವನದಲ್ಲಿ ಎರಡು ತರಹದ ಕಾರ್ಯಗಳಾಗಿವೆ. ಇನ್ನೊಬ್ಬರ ಕಣ್ಣಿಗೆ ಪೀಡೆಯನ್ನೂ ಕೊಟ್ಟಿದ್ದಾನೆ, ಇನ್ನೊಬ್ಬರ ಕಣ್ಣಿಗೆ ಹಿತವನ್ನೂ ಮಾಡಿದ್ದಾನೆ. ಹಾಗಾದ್ರೆ ದೇವರ ಜನ್ಮಾಂತರದಲ್ಲಿ ಏನ್ ಮಾಡ್ಬೇಕು ಅವನಿಗೆ? ಅವನು ಮಾಡಿದ ತಪ್ಪಿಗೆ ಕಣ್ಣು ಕಳೆದದ್ದೂ ಆಯಿತು, ಆಮೇಲೆ ತಿಳುವಳಿಕೆ ಬಂದಾಗ ಇನ್ನೊಬ್ಬರ ಕಣ್ಣಿಗೆ ಹಿತ ಮಾಡಿದ ಪುಣ್ಯದಿಂದ ಕಣ್ಣು ಆಪರೇಷನ್ ಮಾಡಿಸಿ ಒಳ್ಳೆಯದನ್ನು ಮಾಡಿದ್ದೂ ಆಯಿತು. ಅವನ ಪುಣ್ಯ ಪಾಪಗಳನ್ನು ಹೇಗೆ ಹೊಂದಿಸಬೇಕು ಅನ್ನುವುದು ದೇವರು ನೋಡ್ಕೋತಾನೆ, ದೇವರು ಹೊಂದಿಸ್ತಾನೆ. ನೀವು ಅದನ್ನೆಲ್ಲ ವಿಚಾರ ಮಾಡಬಾರದು. ಸೇವೆಯನ್ನು ಮಾಡಬೇಕು ಅಂತ ನಮಗೆ ವಿಹಿತವಾದದ್ದರಿಂದ ನಾವು ಮಾಡಬೇಕು ಎಂಬುದಾಗಿಯೇ ಶಾಸ್ತ್ರ ಹೇಳ್ತಾ ಇದೆ.